ದೆಹಲಿಗೆ ತೆರಳಿದ್ದ ಕಾಂಗ್ರೆಸ್ ನಾಯಕರು ಮತ್ತು ಸಚಿವಾಕಾಂಕ್ಷಿಗಳು ನಿನ್ನೆ ಬರಿಗೈಯಲ್ಲಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮುಂದೆ ಯಾವಾಗ ಸಂಪುಟ ವಿಸ್ತರಣೆ ಅನ್ನೋ ಪ್ರಶ್ನೆಗೆ ಸಿಎಂ ಹತ್ರನೂ ಉತ್ತರ ಇಲ್ಲ. ಸಂಸತ್ ಅಧಿವೇಶನದ ನಡುವೆ ಸಂಪುಟ ವಿಸ್ತರಣೆ ಆಗತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ದೆಹಲಿಗೆ ತೆರಳಿದ್ದವರು ಬರಿಗೈಯಲ್ಲಿ ವಾಪಸ್. ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗುತ್ತಾ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅಂತಿಮ ಮೊಹರು ಒತ್ತೇ ಬಿಡ್ತು ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಮತ್ತೆ ನಿರಾಸೆಯಾಗಿದೆ. ತಮ್ಮ ಪಟ್ಟಿಗಳ ಜೊತೆ ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ದೆಹಲಿಯಿಂದ ಒಂದರ್ಥದಲ್ಲಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಇವರ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಿಂದ ಮರಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ದೆಹಲಿಯಲ್ಲಿ ಅಲಭ್ಯರಾದ ಕಾರಣ ರಾಜ್ಯ ನಾಯಕರ ಚರ್ಚೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಜೊತೆಗಷ್ಟೇ ಸೀಮಿತವಾಗಿತ್ತು. ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆದರೂ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡ ಮಾಹಿತಿ ಇಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಮುಂದೆ ಯಾವಾಗ ಎಂಬ ಪ್ರಶ್ನೆ ಎದ್ದಿದೆ. ಸಚಿವ ಸಂಪುಟಕ್ಕೆ ಬಂದಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಡೆಲ್ಲಿಯವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಬಂದ ಮೇಲೆ ಏನ್ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನ್ ಮಾಡ್ತಾರೆ. ಜುಲೈ 20ರಿಂದ ಮುಂಗಾರು ಅಧಿವೇಶನ. ರಾಹುಲ್ ಖರ್ಗೆ ಸಿದ್ಧತೆಯಲ್ಲಿ ತಲ್ಲೀನ. ಹೌದು, ಜುಲೈ 20ರಂದು ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಲಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಲೀಡರ್ಗಳಾಗಿರುವಂಥ ರಾಹುಲ್ ಗಾಂಧಿ ಲೋಕಸಭೆಯಲ್ಲೂ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲೂ ವಿಪಕ್ಷ ನಾಯಕರು ಈ ಬಾರಿಯ ಅಧಿವೇಶನದಲ್ಲಿ ಮಹತ್ವದ ಹಲವು ಬಿಲ್ಗಳನ್ನು ಕೇಂದ್ರ ಸರ್ಕಾರ ಮಂಡಿಸಲು ಸಿದ್ಧತೆ ನಡೆಸಿದೆ. ಯಾವ ಮಸೂದೆಗಳ ಮಂಡನೆ? ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತಿದ್ದುಪಡಿ ವಿಧೇಯಕ, ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಯುವ ವಿಧೇಯಕ, ವಿಕಸಿತ ಭಾರತ ಶಿಕ್ಷಣ ಸಂಸ್ಥೆ ತಿದ್ದುಪಡಿ ವಿಧೇಯಕ ಹಾಗೂ ಜನಪ್ರತಿನಿಧಿಗಳಿಗೆ 30 ದಿನಗಳ ಶಿಕ್ಷೆಯಾದರೆ ಪದವಿ ಕಳೆದುಕೊಳ್ಳುವ ವಿಧೇಯಕಗಳು ಮಂಡನೆಯಾಗುವ ನಿರೀಕ್ಷೆ ಇದೆ. ಈ ಮಸೂದೆಗಳ ವಿರುದ್ಧ ಸದನದಲ್ಲಿ ಹೋರಾಟ ರೂಪಿಸಬೇಕಾಗಿದ್ದು ವಿರೋಧ ಪಕ್ಷದ ಇಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಮಯ ನೀಡ್ತಾರೆ ಎಂಬ ಪ್ರಶ್ನೆ ಇದೆ. ಸಂಪುಟ ವಿಸ್ತರಣೆ ಮುಗಿಸಿ ಮುಂದಿನ ಕೆಲಸದ ಕಡೆಗೆ ಹೆಜ್ಜೆ ಇಡಬೇಕು ಅಂತ 2-3 ದಿನ ಬಹುಶಃ ಕನ್ಸಲ್ಟೇಷನ್ಗೆ ಸಮಯ ಬೇಕಾಗಬಹುದು. ಯಾಕೆಂದ್ರೆ ತಮಗೂ ಗೊತ್ತಿದೆ, ಕೆಲವರು ಪ್ರಯಾಣದಲ್ಲಿದ್ದಾರೆ ಹಾಗೆ ಅಂತೇಳಿ. ಸೊ ಒಂದು 2-3 ದಿನದಲ್ಲಿ ಬಹುಶಃ ಇದೆಲ್ಲ ಅಂತಿಮ ಆಗತ್ತೆ ಅಂತ. ಯಾಕಂದ್ರೆ ಮುಖ್ಯಮಂತ್ರಿಗಳು ನನಗೆ ತಾರೀಖು ಹೇಳಿಲ್ಲ, ಆದ್ರೆ ಇದನ್ನ ತತ್ಕ್ಷಣ ನಾವು ಮುಗಿಸ್ಬೇಕು. ಎಷ್ಟು ಶೀಘ್ರವಾಗಿ ಇದನ್ನ ಮುಗಿಸಿದ್ರೆ ಅಷ್ಟು ಒಳ್ಳೇದು ಅಂತ ಹೇಳಿದ್ದಾರೆ. ಬಿಡುಗುಟ್ಟು ಈ ಕೆಲವು ದಿನದಲ್ಲಿ ಆಗತ್ತೆ. ಇದರ ಜೊತೆಗೆ ಈ ಹಿಂದೆ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದಾಗ ಇಂಡಿ ಒಕ್ಕೂಟದ ಬಳಿ ರಾಜ್ಯಸಭೆಯಲ್ಲಿ ಸಂಖ್ಯಾ ಬಲವಿತ್ತು. ಅಲ್ಲದೆ ಟಿಎಂಸಿಯ ಸಂಸದರು ಮತ್ತು ಶಿವಸೇನಾ ಉದ್ಧವ್ ಠಾಕ್ರೆ ಬಣದ ಸಂಸದರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು. ಆಗ ಎನ್ಡಿಎಗೆ ಮಸೂದೆ ಪಾಸ್ ಮಾಡಲು ಬೇಕಾಗಿದ್ದ ಸಂಖ್ಯಾಬಲ ಇರಲಿಲ್ಲ. ಆದರೆ ಈಗ ಬದಲಾಗಿರುವಂತಹ ರಾಜಕೀಯ ವಾತಾವರಣದಲ್ಲಿ ಟಿಎಂಸಿ ಒಡೆದು ಹೋಳಾಗಿದೆ. ಹಲವು ಸಂಸದರು ಬಿಜೆಪಿ ಸೇರಿದ್ದಾರೆ. ಇದು ಕಾಂಗ್ರೆಸ್ಗೆ ಕಠಿಣ ಪರಿಸ್ಥಿತಿ ತಂದಿಟ್ಟಿದ್ದು ಪಕ್ಷದ ನಾಯಕರ ಕಾರ್ಯತಂತ್ರ ಏನಾಗಲಿದೆ ಅನ್ನೋ ಕುತೂಹಲವಿದೆ. ಹಾಗಾಗಿ ಹೈಕಮಾಂಡ್ ಶಿವಕುಮಾರ್ ಸಂಪುಟದ ವಿಸ್ತರಣೆಗೆ ತಕ್ಷಣಕ್ಕೆ ಆದ್ಯತೆ ನೀಡುತ್ತಾ ಅನ್ನೋ ಕುತೂಹಲವಿದೆ. ಈ ವಾರ ನಡೆಯಬೇಕಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಮುಂದಿನ ವಾರಕ್ಕೆ ಶಿಫ್ಟ್ ಆಗಿದೆ. ಸೋಮವಾರದಿಂದ ಸಂಸತ್ ಅಧಿವೇಶನ ಪ್ರಾರಂಭವಾಗ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿಯಾಗಿರಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಇದನ್ನು ಪ್ರಕ್ರಿಯೆಯನ್ನು ಮುಂದೂಡಿ ಮತ್ತೆ ರಾಜ್ಯ ನಾಯಕರಿಗೆ ನಿರಾಶೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.